Contestants Kalavara won the toss and elected to bowling first. Swasi Jaya ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಒಂದು ಪಂದ್ಯಾಟವನ್ನು ಆಡ್ತಾ ಇರುವಂತಹ ಎರಡು ತಂಡಗಳು ಕೂಡ ಕಟ್ಟೆ ಫ್ರೆಂಡ್ಸ್ ಕಾಳವರ ಮೊದಲ ಪಂದ್ಯಾಟವನ್ನು ಸೋತಿತ್ತು. ಜಯಂ ಸ್ವಸಿಯ ತಂಡ ಒಂದು ಪಂದ್ಯಾಟದ ಜಯವನ್ನು ದಾಖಲಿಸುವ ಮುಖೇನ ಮತ್ತೊಂದು ಲೀಗ್ ಪಂದ್ಯಾಟವನ್ನು ಈ ಮೈದಾನದಲ್ಲಿ ಆಡ್ತಾ ಇದೆ. ಜಯಂ ಪಂಚಜನ್ಯ ಟ್ರೋಫಿಗೋಸ್ಕರ ಅಂಗಡ ಒಳಭಾಗದ ಕಾರ್ತಿಕ್ ಮತ್ತು ಲೆಫ್ಟಿ ಪ್ರಜ್ವಲ್ ಮೊದಲ ಹಂತದ ದಾಂಡಿಗರ ಅಂಗಡ ಒಳಭಾಗವನ್ನು ಕಂಡ್ರೆ ಇಲ್ಲಿ ಕ್ರಿಕ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಜಯಂ ಪಂಚಜನ್ಯ ಟ್ರೋಫಿಗೋಸ್ಕರ. ಪಂದ್ಯಾಟ ಬೇಗ ಆರಂಭಿಸಿ ಅನ್ನೋದ ಕೇಳ್ತಾ ಇದ್ದೇವೆ. ಇದಾದ ಬಳಿಕ ಮತ್ತೆ 8 ಪಂದ್ಯಗಳು ಬಾಕಿ ಉಳ್ಕೊಳ್ತಾ ಇದ್ದು ಮುಂದಿನ ಹಂತದಲ್ಲೊಂದು ಉದ್ಘಾಟನಾ ಕಾರ್ಯಕ್ರಮ ಕೂಡ ಇರ್ತದೆ. ಜೆಎಂ ಪಂಚಜನ್ಯ ಟ್ರೋಫಿ ರಾಜ್ಯಮಟ್ಟ ಪಂದ್ಯಾಟಕ್ಕೋಸ್ಕರ ರಂಜು ಪಂದ್ಯಾಟ ಆರಂಭಗೊಳ್ತಾ ಇದೆ. ಅಂಗಳ ಒಳಭಾಗದಲ್ಲಿ ಮೊದಲ ಓವರ್ಗಾಗಿ ರಂಜು ಬರ್ತಾ ಇದ್ದಾನೆ. ಕಟ್ಟೆ ಫ್ರೆಂಡ್ಸಿನ ಪರವಾಗಿ ಕಾಳಾವರ ಪ್ರಜ್ವಲ್ ಸ್ಟ್ರೈಕರ್ ಅಲ್ಲಿ ಮೊದಲ ಚೆಂಡು ಈ ಬಾರಿ ಬಹಳ ಸಮರ್ಥ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಯಾವುದೇ ತೋಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರಂಜು ಶಿವರಾತ್ರಿಯ ಪರ್ವಕಾಲದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ ಅಂಬಲಪಾಡಿಯಲ್ಲಿ. ಜಯಂ ಪಂಚಜನ್ಯ ಮತ್ತೊಂದು ಬಹಳಷ್ಟು ಸಮರ್ಥ ಎಸೆತ ಲಾಕ್ಷಕಮಾಗದಲ್ಲಿ ಸಡನ್ಲಿ ರೈಸ್ ಆದಂತ ಈ ಒಂದು ಚೆಂಡು ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ರಂಜಿತ್ ಮುಖೇನ. ಮೂರನೇ ಬಾರಿ ಬಾಣಸವರದ ಹೊಡೆತ ರನ್ ಅವಕಾಶ ಇತ್ತು. ಕವರ್ಸ್ ಭಾಗದಲ್ಲಿ ಮೊದಲ ಓಟವನ್ನು ಪ್ರಜ್ವಲ್ ಪೂರೈಕೆ ಮಾಡಿಕೊಂಡ್ರು. ಜಯಂ ಸ್ವಸ್ತಿ ಆಟ ಆರಂಭಗೊಳ್ತಾ ಇದೆ. ಮೊದಲ ಪಂದ್ಯಾಟ ಬಿಜೆ ವಿರುದ್ಧ ಜಯವನ್ನು ದಾಖಲಿಸಿತು. ಸ್ವಸ್ತಿ ಇವಾಗ ಮತ್ತೊಂದು ಪಂದ್ಯಾಟವನ್ನು ಆಡ್ತಾ ಇದೆ ಕಟ್ಟೆ ಫ್ರೆಂಡ್ಸ್ ಕಾಳಾವರ ವಿರುದ್ಧವಾಗಿ. 4ನೇ ಬಾರಿ ಮುಂದಿನ ವಾರ ಬೆಂಗಳೂರಿನಲ್ಲಿ 22 ಲಕ್ಷ ರೂಪಾಯಿಗಳ ಅಡ್ವಿನ್ ಆಲ್ವಿನ್ ಟ್ರೋಫಿ ಕೂಡ ಆಗಲೂ ರಾತ್ರಿ ಪಂದ್ಯಾಟವಾಗಿ ನಡೆಯುತ್ತಾ ಇತ್ತು. ಮತ್ತೆ ಬೋನಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದಂತ ಕಾರ್ತಿಕ್ ಓಟವನ್ನು ದಾಖಲಿಸ್ತಾ ಇಲ್ಲ. ಸ್ವಸ್ತಿಕ್ ಅವರ ಸವಿನೆನಪಿನಲ್ಲಿ ಜಯಂ ಮತ್ತು ಸ್ವಸ್ತಿ 11 ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಮತ್ತೊಂದು ಬಹಳ ಸುತ್ತವರಿತ ಒಂದು ಕ್ಷೇತ್ರ ರಕ್ಷಣೆ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಚಂದ್ರ ಒಂದು ಹಂತದಲ್ಲಿ ಗಲಿಬಿಲಿಯನ್ನು ಕಂಡ್ರು ಕೂಡ ಮತ್ತೊಂದು ಓಟದ ಸೇರ್ಪಾಡು. ಮೊತ್ತ 2 ಓಟುಗಳು. ಇಲ್ಲಿ ಪ್ರಶಸ್ತಿಯನ್ನು ಗೆಲ್ಲುವಂತ ತಂಡ 1.5 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡಕ್ಕೆ 75,000 ರೂಪಾಯಿ ಕ್ಯಾಶ್ ಇರ್ತದೆ ಟ್ರೋಫಿ ಸಮೇತವಾಗಿ. ಈ ಭಾಗದಲ್ಲಿ ಕೊನೆ ಚಾನಲ್ ಕವರ್ ಪಾಯಿಂಟ್ ಭಾಗದಲ್ಲಿ
ಬಹಳ ಸುತ್ತಮುತ್ತ ಹೊಡೆತ ಬೌಂಡ್ರಿ. ಲೆಫ್ಟಿ ಪ್ರಜ್ವಲ್ ಮುಖೇನವಾಗಿ ಜಯಂ ಸೊಸಿ ಮೊದಲ ಬೌಂಡ್ರಿಯನ್ನು ಕಂಡುಕೊಂಡ್ರು. ಮುಂದಿನ ಪಂದ್ಯ ರೆಡಿ ಇರ್ಬೇಕು ಅನ್ನೋದ ಕೇಳ್ತಾ ಇದ್ದಾವೆ ಶೆಟ್ಟಿ ಅಂಪೈರ್. ರೆಡಿ ಇರ್ಬೇಕು. ಅಂಗಡ ಒಳಭಾಗದಲ್ಲಿ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಸಂದೇಶ ಅಲ್ಲ, ಕರೆಕ್ಟ್. ಬಹಳಷ್ಟು ಮಂದಿ ಬೀಜಾಡಿ ಹುಡುಗರು ಅಂಬಲಪಾಡಿಯಲ್ಲಿ ಇವತ್ತು ಬಿಡ್ತಾ ಇದ್ದಾರೆ. ಬೀಜಾಡಿ ಗೆಳೆಯರ ಬಳಗದ ಬಹಳಷ್ಟು ಮಂದಿ ಯುವ ಆಟಗಾರರೆಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಕಟ್ಟೆ ಫ್ರೆಂಡ್ಸ್ ಖಾನಾವಳ ಪರವಾಗಿ ಆಡ್ತಾ ಇದ್ದಾರೆ. ಸಂದೇಶ ಎಸ್ಗಾರಿಕೆ ಭಾಗದಲ್ಲಿ ಎರಡನೇ ಅವರ ಮೊದಲ ಚೆಂಡು ತೀರಾ ಶಾರ್ಟ್ ಆಗಿ ಬಿದ್ರು ಕೂಡ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಕಾರ್ತಿಕ್ ಫೈನ್ ಲೆಗ್ ಭಾಗದಲ್ಲಿ ಒಂದು ಓಟ ಪೂರೈಕೆಯನ್ನ ಮಾಡಿಕೊಂಡ್ರು. ಜಯಂ ಸೊಸೆ 7 for ವಿದೌಟ್ ಲಾಸ್. 6 ಓವರ್ಗಳ ಪಂದ್ಯ ಈ ಅಂಬಲಪಾಡಿಯ ಶಾಮಿಲಿ ಮೈದಾನದಲ್ಲಿ ಅದೆಷ್ಟು ಓಟುಗಳು ದಾಖಲಾಗ್ತದೆ ಮೊದಲ ಹಂತದಲ್ಲಿ ನೋಡಬೇಕಾಗ್ತಾ ಇದೆ. ಸೋಮವಾರ ಪ್ರಶಾಂತ್ ಅವರು ರಜೆ, ಆಯವೇ ಲೆಕ್ಕಾಚಾರ ಇದೆ. ಇದರ ಮೇಲ್ಭಾಗದಲ್ಲಿ ಬಹಳ ಸಮರ್ಥ ಹೊಡೆತ ಬೌಂಡ್ರಿ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸುಂದರತೆ ಹೊಡೆತ ಲೆಫ್ಟಿ ಪ್ರಜ್ವಲ್ ಮುಖೇನವಾಗಿ ಮತ್ತೆ 4 ಓಟಗಳ ಸೇರ್ಪಡೆ. ಜಯಂ ಸ್ವಸ್ತಿಯ ಮೊತ್ತ 11 11 for ವಿದೌಟ್ ಲಾಸ್. ಒಂದು ಅತ್ಯುತ್ತಮ ಪಂದ್ಯಕೂಟವನ್ನ ಸಂಯೋಜನೆ ಮಾಡ್ತಾ ಇದೆ ಜಯಂ ಮತ್ತು ಸ್ವಸ್ತಿ 11. ಆಸನ್ ಕೃಷ್ಣ ಮತ್ತು ಸ್ವರೂಪ್ ಗೌಡ ಫ್ರಮ್ ತೀರ್ಥಹಳ್ಳಿ ಪ್ರಸ್ತುತ ಪಂದ್ಯಾಟದ ಅಂಪೈರ್ಸ್ಗಳು ಕೂಡ. 3ನೇ ಬಾರಿ ಕ್ಲೋಸ್ ಓವರ್ ಪಿಚ್ ಬಳಸಬಾರ್ದು ಹೊಡೆತ ರನ್ ಅವಕಾಶ ಇತ್ತು. ಲಾಂಗ್ ಆಫ್ ಭಾಗದಲ್ಲಿ ಕಾರ್ತಿಕ್ ಬೀಜಾಡಿ ಡೈರೆಕ್ಟ್ ಹಿಟ್ ಅನ್ನು ಮಾಡ್ತಾ ಇಲ್ಲ. ಈತನ ಮಧ್ಯೆ ಒಂದು ದೊಡ್ಡ ಸೇರ್ಪಾಡ. ಅದರಲ್ಲಿ ಬಹುಶಃ ಡೈರೆಕ್ಟ್ ಹಿಟ್ ಮಾಡೋದು ಸುಲಭವೂ ಅಲ್ಲ. ಆ ನಿಟ್ಟಿನಲ್ಲಿ ಶಾರ್ಪ್ ಶೂಟರ್ಗಳ ಅವಶ್ಯಕತೆ ಕೂಡ ಇದೆ. ಮೊತ್ತ 12 ಜಯಂ ಸ್ವಸ್ತಿ ಅಂಬಲಪಾಡಿ. ಅಡ್ಡ ಹೊಡೆತ ಕ್ರಾಸ್ ಲೈನ್ ಶಾಟ್. ಈ ಬಾರಿ ಒಂದು ಉತ್ತಮ ಕ್ಷೇತ್ರ ರಕ್ಷಣೆ ಬಿಟ್ಟುಗಡೆ ಭಾಗದಲ್ಲಿ ರಂಜು ಮುಖೇನವಾಗಿ ಕಾಳಾವರ ಬೌಂಡರಿಯನ್ನು ಅಡ್ಡಯಿಸಿದಂತ ಕ್ಷೇತ್ರ ರಕ್ಷಕ ಕೂಡ. 13 ಓಟಗಳು ದಾಖಲಾಗ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ 16 ಪ್ರತಿಷ್ಠಿತ ತಂಡಗಳು ಆಡ್ತಾ ಇದೆ. ಏಕ ಪ್ರಶಸ್ತಿಗಾಗಿ ಜಯಂ ಪಾಂಚಜನ್ಯ ಪ್ರಶಸ್ತಿಗೋಸ್ಕರ ಈ ತರಹದ ಉತ್ತಮ ರೀತಿ ಹೊಡೆತ ಕ್ರಾಸ್ ಲೈನ್ ಆಗಿ ಅಡ್ಡ ಹೊಡೆತ ಚೆಂಡು ಮತ್ತೆ ಸ್ಕ್ವೇರ್ ಲೆಗ್ ಸೀಮರ ಭಾಗದಲ್ಲಿ ಬೌಂಡ್ರಿ. ಪ್ರಜ್ವಲ್ ಲೆಫ್ಟಿ ಆಟಗಾರ ಬೌಂಡ್ರಿಯನ್ನು ಕಂಡುಕೊಂಡ್ರು. ಮೊತ್ತ 17 17 for ವಿದೌಟ್ ಲಾಸ್. ಜಯಂ ಸ್ವಸ್ತಿ ಮತ್ತೆ ಉತ್ತಮ ರೀತಿಯ ಎಸೆತ. ಈ ಬಾರಿ ಸಪೋರ್ಟ್ ಮಾಡೋ ಅವಕಾಶ ಇತ್ತು, ತನ್ಮೂಲಕವಾಗಿ ಔಟ್. ರನ್ ಔಟ್ ರೂಪದಲ್ಲಿ ವಾಪಸ್ ಆದ್ರು ಪ್ರಜ್ವಲ್ ವಿಕೆಟ್ ಅನ್ನ ಈ ಹಂತದಲ್ಲಿ 2ನೇ ಓವರ್ ಅಂತಿಮ ಹಂತದಲ್ಲಿ ಕಳ್ಕೊಂಡು ಜಯಂ ಸ್ವಸ್ತಿ 17ಕ್ಕೆ 1 ಪ್ರಜ್ವಲ್ ವಾಪಸ್. ಅಂಡ್ ಓವರ್ ನಂಬರ್ 2. ಅಂಗಡ ಒಳಭಾಗದ ಶಿಶಿರ್ ಸೇರ್ಪಾಡ. ಈ ಕ್ರೀಡಾ ಋತುವಿನಲ್ಲಿ ಬಂದ ಅಂತಲೇ ಬಹಳಷ್ಟು ಪಂದ್ಯಾಟಗಳು ಈಗಾಗಲೇ ಡಿಕ್ಲೇರ್ಡ್ ಆಗಿರುವಂತಹದ್ದು. ಏಪ್ರಿಲ್ 10, 11, 12 ಪಡುಬಿದ್ರೆಯಲ್ಲಿ ವಿನ್ಸೆಂಟ್ ಮೆಮೋರಿಯಲ್ ಟ್ರೋಫಿ 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟ ನಡೀತದೆ RS ಫ್ರೆಂಡ್ಸ್ ಪಡುಬಿದ್ರೆ ಆಶ್ರಯದಲ್ಲಿ. ಈ ತಮ್ಮದ ರಂಜು ನೋ ಬಾಲ್ ಅನ್ನು ಎಸೆದ್ರು ಔಟ್ ಸೈಡ್ ಹಾಫ್ ಸ್ಟಂಪ್ ಆಗಿ ಬಹುಶಃ ಇದು
ಅಂತಾರಾಷ್ಟ್ರೀಯ ಕ್ರಿಕೆಟಿನ ಇತ್ತೀಚೆಗಿನ ಹೊಸ ನಿಯಮದ ಪ್ರಕಾರ ವೈಟ್ ಬಾಲ್ ಅನ್ನೋದಾಗಿ ಬರ್ತಾ ಇದೆ. 18 for 1. ಮತ್ತೆ ರಂಜು ಎಸೆತ ಔಟ್ರೇಜ್ ಆಗ್ತಾ ಇದೆ. ಫಸ್ಟ್ ಸ್ಲಿಪ್ ಭಾಗದಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆ. ಕಾರ್ತಿಕ್ ಮುಖೇನ ತನ್ನ ಮೊತ್ತ 19. 6 ಓವರ್ಗಳಲ್ಲಿ ಇವಾಗ ಅದೆಷ್ಟು ಓಟುಗಳು ಜಯಂ ಸೊಸೆ 11 ದಾಖಲಿಸಾರ ನೋಡಬೇಕಾಗಿದೆ. ಎರಡನೇ ಬಾರಿ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದಂತ ಶಿಶಿರ್ ಬಹುಶಃ ಲಾಂಗ್ ಆನ್ ಭಾಗದಲ್ಲಿ ಬೌಂಡ್ರಿ ಎಕ್ಸ್ಪೆಕ್ಟೇಷನ್ ಅನ್ನು ಮಾಡಿದ್ರು ಕೂಡ ಕೊನೆ ಹಂತದಲ್ಲಿ ಸಂದೇಶ ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತನ್ನ ಮೊತ್ತಕ್ಕೆ ಒಂದು ಓಟ ಮಾತ್ರ ಸೇರ್ಪಡೆ. ಸ್ಕೋರ್ 20. 20ಕ್ಕೆ 1. ಜಯಂ ಸ್ವಸ್ತಿ 11. ಈ ಹಂತದಲ್ಲಿ ಮತ್ತೊಂದು ಉತ್ತಮ ರೀತಿಯ ಹೊಡೆತ. ಬ್ಲಾಕ್ ಆಲ್ ಆಗಿ ಬಿದ್ದ ಚೆಂಡು. ಅವಕಾಶ ಇತ್ತು. ಈಗ ಥರ್ಡ್ ಅಂಪೈರ್ ಅನ್ನು ವೈಟ್ ಮಾಡ್ತಾ ಇದ್ದಾವೆ. ತೀರಾ ಕ್ಲೋಸ್ ಆಗಿರುವಂತಹ ಒಂದು ರನ್ಔಟ್ ಅಪೀಲ್ ಇತ್ತು. ಔಟ್. ಅಂಗಡ ಒಳಭಾಗದಲ್ಲಿ ಮಧ್ಯೆ ಮತ್ತೊಂದು ಪ್ರಮುಖ ವಿಕೆಟ್ ಪತನ. ಶಿಶಿರ್ ವಾಪಸ್. 22ಕ್ಕೆ 2ನೇ ವಿಕೆಟ್ ಅನ್ನು ಜಯಂ ಸೊಸಿ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಅಂಗಡ ಒಳಭಾಗದ ನಿಶಾಂತನ ಸೇರ್ಪಡೆ. ಲಾಕ್ಷ ಕುಮಾರದಲ್ಲಿ ಬಿದ್ದ ಚೆಂಡು ತನ್ನದ ವೈಟ್ ಬಾಲ್. ಔಟ್ ಸೈಡ್ ದ ಲಾಕ್ಷಮ್ನ ಮುಖೇನವಾಗಿ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ನಾಳೆ T20 ಫಾರ್ಮ್ಯಾಟ್ ಇನ್ನೊಂದು ಬಿಗ್ ಫೈಟ್ ಇರ್ತದೆ. ಇಂಡಿಯಾ ಪಾಕಿಸ್ತಾನ್ ನಾಳೆ ಪಂದ್ಯಾಟ ಇರುತ್ತೆ. ತನ್ಮದ ಬಾಲಸ್ ಬ್ಯಾಕ್ ಡ್ರೈವ್ ಮಾಡಿದಂತ ಆಟಗಾರ ಕಾರ್ತಿಕ್ ಮುಖ್ಯ ಬಹುಶಃ ಇದು ನಿಶಾಂತನ ಮುಖೇನ ಲಾಂಗ್ ಆನ್ ಭಾಗದಲ್ಲಿ ಬೌಂಡ್ರಿ. ಕ್ಲೋಸ್ ಓವರ್ ಪಿಚ್ ಆಗಿ ಬಿದ್ದಂತ ಈ ಒಂದು ರಂಜು ಎಸೆತ ಮತ್ತೆ 4 ಓಟಗಳ ಸೇರ್ಪಡೆಯೂ ಕೂಡ. 25. 25ಕ್ಕೆ 2 ಒಂದು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ ಜಯಂ ಸ್ವಸ್ತಿ. ನಿಶಾಂತ್ ಈ ಬಾರಿ ಒಂದು ಉತ್ತಮ ರೀತಿಯ ಆಟವನ್ನು ಆಡಿದ್ರು ಪಾಯಿಂಟ್ ಭಾಗದಲ್ಲಿ, ಆದ್ರೆ ಓಟ್ಗಳು ಬರ್ತಾ ಇಲ್ಲ. ರಂಜು ಈ ಬಾರಿ ಮತ್ತೊಂದು ಯಾರ್ಕರ್ ಲ್ಯಾಂಡ್ ಡೆಲಿವರಿ. ಲಾಂಗ್ ಆನ್ ಭಾಗದ ಒಂದು ಉತ್ತಮ ಕ್ಷೇತ್ರ ರಕ್ಷಣಾ ಸಂದೇಶನ ಮುಖೇನ 3ನೇ ಓವರ್ ಮುಕ್ತಾಯದಲ್ಲಿ 26ಕ್ಕೆ 2 ಜಯಂ ಸ್ವಸ್ತಿ ಒಂದು ತಂಡ. ಜಯಂ ಪಾಂಚಜನ್ಯ ಕರ್ನಾಟಕ ರಾಜ್ಯ ಮಟ್ಟದ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 25 for 2. ದಿನದ ಮುಂದಿನ ಪಂದ್ಯಾಟವನ್ನು ಆಡೋದಕ್ಕೆ ರೆಡಿ ಇರಬೇಕನ್ನೋದ ಕೇಳ್ತಾ ಇದ್ದೇವೆ. ಶೆಟ್ಟಿ ಅಂಪೈರ್ ಸತತವಾಗಿ 2 ಪಂದ್ಯಾಟಗಳ ಜಯವನ್ನು ದಾಖಲಿಸಿರುವಂತಹ ಶೆಟ್ಟಿ ಅಂಪೈರ್ ಲೀಗ್ ಹಂತದಲ್ಲಿ ಅಂತಿಮ ಪಂದ್ಯಾಟವನ್ನು ಆಡಬೇಕಾಗತ್ತೆ. ಮುಂದಿನ ಪಂದ್ಯಾಟ ಇರ್ತದೆ, ರೆಡಿ ಇರಬೇಕು. ಬೀಜಾಡಿ ಪ್ರದೀಪನ ಸೇರ್ಪಡೆ. ಎಸ್ ಭಾಗದಲ್ಲಿ ಈ ಪಂದ್ಯಾಟದ ಮೊದಲ ನಿರೀಕ್ಷಿತ 4ನೇ ಓವರ್ ಕೂಡ. ಮುಂದಿನ ಹಂತದಲ್ಲಿ ಬಹಳಷ್ಟು ಪಂದ್ಯಕೂಟಗಳು ಇವಾಗಲೇ ಡಿಕ್ಲೇರ್ಡ್ ಆಗಿರುವಂತಹದ್ದು. ಜಾನ್ಸನ್ ಕುಂದಾಪುರ ಮುಂದಿನ ವರ್ಷ ಆರಂಭದಲ್ಲಿ ಪಂದ್ಯಾಟವನ್ನ ನಡೆಸ್ತಾ ಇದೆ. ತನ್ಮಧ್ಯೆ ನೋ ಬಾಲ್. ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಕೂಡ ಬಹಳಷ್ಟು ಹೊರ ಭಾಗದಲ್ಲಿದ್ದ ಚೆಂಡು. ನೋ ಬಾಲ್. ಪ್ರದೀಪ ಬೀಜಾಡಿ ಓಟಗಳ ಅವಕಾಶವನ್ನು ಮಾಡಿಕೊಂಡು ತನ್ನ ಮೊತ್ತ 26 ಓಟಗಳು. 2 ಜಯಂ ಸ್ವಸ್ತಿ. ಫಸ್ಟ್ ಡೆಲಿವರಿ
ಓಟವನ್ನು ಬಿಡಿಕೊಡ್ತಾ ಇಲ್ಲ. ಒಂದಷ್ಟು ಫಾಸ್ಟ್ ಆಗಿ ಬಿದ್ದಂತ ಈ ಒಂದು ಚೆಂಡು ರಕ್ಷಿತ್ ಶೆಟ್ಟಿ ಅವರ ಮುಂದಾಳುತ್ವದ ಕಾಳಾವರ. ಇತ್ತೀಚೆಗಷ್ಟೇ ಆಯಾನ್ ಕಪ್ 1 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಗಳ ಪ್ರಶಸ್ತಿಯನ್ನು ಗೆದ್ದಂತ ಈ ಒಂದು ತಂಡ ಮತ್ತೊಂದು ಪ್ರಶಸ್ತಿಗಾಗಿ ಇಲ್ಲಿ ಆಡ್ತಾ ಇದೆ. ಜಯಂ ಪಾಂಚಜನ್ಯ ಟ್ರೋಫಿ. ಈ ತನ್ಮದ ಮತ್ತೊಂದು ಫಾಸ್ಟ್ ಡೆಲಿವರಿಯನ್ನು ಕಂಡ್ರು. ರನ್ ಅವಕಾಶ ಇದ್ರು ಕೂಡ ಬೈ ಮುಖೇನ ಒಂದು ಓಟದ ಸೇರ್ಪಾಡೆ. ಸ್ಕೋರ್ 27. ಮುಂದಿನ ಕ್ರೀಡಾ ಋತುವಿನಲ್ಲಿ ಪಾಂಚಜನ್ಯ ಕೋಟಾ ತಂಡ ಕೂಡ ದೊಡ್ಡ ಮದ ಪಂದ್ಯಕೂಟಕ್ಕೆ ಮುಹೂರ್ತವನ್ನು ಇಡ್ತಾ ಇದೆ. ಈ ಬಾರಿ ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು 4ನೇ ಓವರ್ ಈ ಹಂತದಲ್ಲಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮನಸ್ಸಮರ್ಥ ಹೊಡೆತ ಬೌಂಡ್ರಿ. ನಿಶಾಂತನ ಮುಖೇನ ಶಾರ್ಟ್ ಆಗಿರುವಂತಹ ಒಂದು ಚೆಂಡನ್ನ ಸ್ಕ್ವೇರ್ ಲೆಗ್ ಆಗಿ ಬೌಂಡ್ರಿಯಲ್ಲಿ ದಾಖಲಿಸಿಕೊಂಡ್ರು. ತನ್ನ ಮೊತ್ತ ಈ ಹಂತದಲ್ಲಿ 31. ಈ ತಮ್ಮದ ಓಟುಗಳ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ರನ್ ಅವಕಾಶ ಇತ್ತು. ಕಾರ್ತಿಕ್ ಬಿಜಾಡಿ ಗುರಿ ತಪ್ತಾ ಇದ್ದಾರೆ. ಅವಕಾಶ ಕೈ ಚೆಲ್ತಾ ಇದ್ದಾರೆ. ಮತ್ತೆ ಜೀವದಾನವನ್ನು ಪಡ್ಕೊಂಡ ನಿಶಾಂತ ಲಾಂಗ್ ಆಫ್ ಭಾಗದಲ್ಲಿ ಓಟವನ್ನು ಕ್ಲಿಯರೆನ್ಸ್ ಮಾಡಿಕೊಂಡ್ರು. ತನ್ನ ಮೊತ್ತ 32. ಈ ತರ್ಮದ ಪ್ರದೀಪ್ ಎಸೆದ ಚೆಂಡು ಕೊನೆ ಹಂತದಲ್ಲಿ ಮನಸ್ಸವರ ಕ್ಷೇತ್ರ ರಕ್ಷಣೆ ಲಾಂಗ್ ಆನ್ ಭಾಗದಲ್ಲಿ 1 ಚೂರ ಸೇರ್ಪಡೆ ಮುಖ್ಯ. ತನ್ನ ಮೊತ್ತವು ಕೂಡ 33. 33 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ ಈ ಹಂತದಲ್ಲಿ 2 ಹುದ್ದರಿಯಿಂದ ಮಾತ್ರ ಕಳ್ಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹುಶಃ ಇದು ಕೂಡ ರನ್ಔಟ್ ಅವಕಾಶವನ್ನು ಮತ್ತೆ ಕೈ ಚೆಲ್ತಾ ಇದ್ದಾರೆ. ಈ ಹಂತದಲ್ಲಿ ಶಾರ್ಟ್ ಬಿಡುಗಡೆ ಭಾಗದಲ್ಲಿ ನಿಶಾಂತ್ ಮತ್ತೆ ಓಟವನ್ನು ಕ್ಲಿಯರೆನ್ಸ್ ಮಾಡಿಕೊಂಡ್ರು. 34 ಓಟ ದಾಖಲಾಗ್ತಾ ಇದೆ ಮೊದಲ 4 ಓವರ್ಗಳಲ್ಲಿ. 34. ಜಯಂ ಸೊಸೈ ತಂಡ ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ. ಜಯಂ ಪಾಂಚಜನ್ಯ ಟ್ರೋಫಿಗೋಸ್ಕರ ಅಂಗಡ ಒಳಭಾಗದಲ್ಲಿ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ವಿನಯ್ 5ನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದೆ. ಜಯಂ ಪಾಂಚಜನ್ಯ ಟ್ರೋಫಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಉತ್ತಮ ರೀತಿಯ ಪಂದ್ಯಕೂಟವನ್ನು ಇಲ್ಲಿ ಸಂಯೋಜನೆ ಮಾಡ್ತಾ ಇದೆ. ಜಯಂ ಪಾಂಚಜನ್ಯ ಮತ್ತು ಸ್ವಸಿ 11 ಅಂಬಲಪಾಡಿ. ಈ ತಮ್ಮದ ವಿನಯ್ ಎಸೆದ ಚೆಂಡು ಬಹಳ ಸಮರ್ಥ ಹೊಡೆತ. ನಿಶಾಂತ್ ಮುಖ್ಯವಾಗಿ ಲೇಟ್ ಕಟ್. ಥರ್ಡ್ ಬಾಲ್ ಭಾಗದಲ್ಲಿ ಮತ್ತೆ ಒಂದೊಡೆ ಚೊರೆಯನ್ನು ಕಂಡುಕೊಳ್ಳುವ ಮುಖ್ಯವಾಗಿ ಇವಾಗ ಜಯಂ ಪಾಂಚಜನ್ಯ ಟ್ರೋಫಿಯಲ್ಲಿ ಜಯಂ ಸ್ವಸಿಯ ಮೊತ್ತ 35 ಓಟಗಳನ್ನು ತಲುಪ್ತಾ ಇದೆ. 35-2. ಸ್ಲೋವರ್ ಡೆಲಿವರಿ. ಕಾರ್ತಿಕ್ ಓಟವನ್ನು ದಾಖಲಿಸ್ತಾ ಇಲ್ಲ. ಅಡ್ಡ ಹೊಡೆತ. ಹೌದು, ಬೌಲರ್ ವಿನಯ್ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಕಾರ್ತಿಕ್ ಓಟವನ್ನು ಇಲ್ಲಿ ದಾಖಲಿಸ್ತಾ ಇಲ್ಲ. ಮೂರನೇ ಬಾರಿ ಬಹಳ ಸುತ್ತಮರದ ಹೊಡೆತ. ಬಾಲ್ ಸ್ಪ್ಯಾಕ್ ಡ್ರೈವ್ ಅನ್ನು ಮಾಡ್ತಾ ಇರುವಂತಹ ಕಾರ್ತಿಕ್ ಕೇವಲ ಒಂಟಿ ಓಟಗಳು ಮಾತ್ರ ಇಲ್ಲಿ ದಾಖಲಾಗ್ತಾ ಇದ್ದು 36ಕ್ಕೆ ತಲುಪ್ತಾ ಇದೆ ತನ್ನ ಮೊತ್ತ. 2 ದಿನಗಳ ಕಾಲದ ಹಗಲು ರಾತ್ರಿ ಈ ಒಂದು 40 ಗಜಗಳ ಕ್ರಿಕೆಟ್ ಪಂದ್ಯಕೂಟ ಜಯಂ ಪಾಂಚಜನ್ಯ ಟ್ರೋಫಿ 2026 4ನೇ ಪಂದ್ಯ
ಇಲ್ಲಿ ಸಾಗ್ತಾ ಇದೆ ಈತನ ರೈಸಿಂಗ್ ಡೆಲಿವರಿ ಒಳ ತಿರುವನ್ನ ಕಂಡುಕೊಂಡಂತ ಒಂದು ಎಸೆತ ಡಾಟ್ ಬಾಲ್ ಲಾಸ್ಟ್ ಮತ್ತೊಂದು ಸ್ಲೋವರ್ ಡೆಲಿವರಿ ಈತನ ನಿಯಮ ಉಲ್ಲಂಘನೆ ಹೊಡೆತ ಬೈಪಾಸ್ ಕ್ರಾಸ್ ಮೂಲಕವಾಗಿ 3ನೇ ಹೋದರಿಯ ನಷ್ಟದಲ್ಲಿ ನಿಶಾಂತನ ವಿಕೆಟ್ ಪತನ ಮಿಡ್ ವಿಕೆಟ್ ಅಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿದ್ರು 36-3. ಪ್ರಜ್ವಲ್ ಸೇರ್ಪಡೆ ಕಡೆಕಾರ್ 36-3. ಅಂಗನವಾಳ ಭಾಗದಲ್ಲಿ ಅಡ್ಡ ಹೊಡೆತ ಕಾಣುವ ಪ್ರಯತ್ನ ಕೊನೆಯಲ್ಲಿ ಚೆಂಡು ಲಾಂಗ್ ಲೆಗ್ ಸೀಮರ ಕೆಳ ಭಾಗದಲ್ಲಿ ಪ್ರಜ್ವಲ್ ಬಹುಶಃ ಇದು ಕೊನೆ ಹಂತದಲ್ಲಿ ಅಡ್ಡ ಹೊಡೆತವನ್ನು ಕಾಣುವ ಪ್ರಯತ್ನವನ್ನು ಮಾಡಿದ್ರು. ಬೌಂಡ್ರಿ ಸೇರ್ಪಡೆ 40 ಮೊತ್ತ ದಾಖಲಾಗ್ತಾ ಇದೆ. 5 ಓವರ್ಗಳ ಮುಕ್ತಾಯವೂ ಕೂಡ. ಶೆಟ್ಟಿ ಅಂಪೈರ್ ರೆಡಿ ಇರ್ಬೇಕನ್ನೋದಾಗಿ ನಮ್ಮನ್ನು ಕೇಳ್ತಾ ಇದ್ದೇವೆ. ಶೆಟ್ಟಿ ಅಂಪೈರ್ ಅಲ್ಲಿ ಇಂಥದಕ್ಕೆಲ್ಲ ಬೇಕಾದಷ್ಟು ಆಕರ್ಷಣೆ ಇದೆ. ಲಾಸ್ಟ್ ಓವರ್ ಮತ್ತೆ ಬಿಜಾಡಿ ಪ್ರದೀಪ. ಡಿಸೆಂಬರ್ 25ರಿಂದ 27 ಶೆಟ್ಟಿ ಅಂಪೈರ್ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಬನ್ಸ್ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸುತ್ತೆ. ಓಪನ್ ಸೈಡ್ ಅಲ್ಲಿ ಕರ್ನಾಟಕದ 8 ಪ್ರತಿಷ್ಠಿತ ತಂಡಗಳು ಪಂದ್ಯಾಟವನ್ನು ಆಡುತ್ತೆ. ಡಿಸೆಂಬರ್ 25ರಿಂದ 27 ಶರತ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಟೂರ್ನಮೆಂಟ್ ನಡೆಸ್ತಾ ಇದೆ ಶೆಟ್ಟಿ ಅಂಪೈರ್ ಗಾಂಧಿ ಮೈದಾನ ಕುಂದಾಪುರದಲ್ಲಿ. ಸೇಮ್ ಡೇಟ್ ಸಿಜ್ಲರ್ಸ್ ಮತ್ತು ಸಾಮೆತ್ ತಡ್ಕ ಯುವಕ ಮಂಡಲ ಪುತ್ತೂರು ಸೈಂಟ್ ಮೇರಿಸ್ ಕ್ರೀಡಾಂಗಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಗಲು ರಾತ್ರಿ ಪಂದ್ಯಾಟವನ್ನು ನಡೆಸ್ತಾ ಇದೆ. ಡಿಸೆಂಬರ್ 25ರಿಂದ 27. ಈ ತನ್ಮಧ್ಯೆ ಸ್ಲೋವರ್ ಡೆಲಿವರಿ ಟಾಪ್ ಅಂತ ಪ್ರಜ್ವಲ್ ಹೊಡೆತ ಮಿಡ್ ವಿಕೆಟ್ ಅಲ್ಲಿ ಸೀಮಾ ರೇಖೆ ಹೊರಭಾಗಕ್ಕೆ. ಈ ತನ್ಮಧ್ಯೆ ಔಟ್. ಪ್ರಜ್ವಲ್ ವಾಪಸ್. ಅಂಗಣ ಒಳಭಾಗದಲ್ಲಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಮೊದಲ ಕ್ರೀಡಾ ಋತುವಿನಲ್ಲಿ ಬೆಂಗಳೂರಿನ ಫ್ರೆಂಡ್ಸ್ ಕೂಡ ದಾಖಲೆ ಪಂದ್ಯಾಟಕ್ಕೆ ಮುಹೂರ್ತವನ್ನು ಇಡ್ತಾ ಇದೆ. ಈ ಸೀಸನ್ ಅಲ್ಲೇ ನ್ಯಾಶ್ ಬೆಂಗಳೂರು 3 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ಸಂಯೋಜನೆ ಮಾಡುತ್ತೆ. ಆ ನಿಟ್ಟಲ್ಲಿ ಯಾರ್ಕರ್ ಡೆಲಿವರಿ ಕವರ್ಸ್ ಭಾಗದಲ್ಲಿ ಪವನ್ ಮಲ್ಪ ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡು ಸ್ಕೋರ್ 42. 42. 4ನೇ ಬಾರಿ ಮತ್ತೆ ಪವನ್ ಎಸೆದ ಚೆಂಡು ಕಾರ್ತಿಕ್ ಮುಖೇನವಾಗಿ ಲಾಂಗ್ ಆಫ್ ಭಾಗದಲ್ಲಿ ಮತ್ತೆ ಬೌಂಡ್ರಿ. 46 ಮೊತ್ತ ಬಹಳ ಶುದ್ಧವಾದ ಮೊತ್ತವನ್ನು ಪೇರಿಸ್ತಾ ಇರುವಂತ ಜೆಎಂ ಸ್ವಾಸ್ಥ್ಯ ಇನ್ನಿಂಗ್ಸ್ನಲ್ಲಿ ಕೊನೆಯ 2 ಎಸ್ಗಳು ಮಾತ್ರ ಬಾಕಿ ಇದೆ. ಜೆಎಂ ಪಂಚಜನ್ಯ ಟ್ರೋಫಿಗಾಗಿ ಹಗಲು ರಾತ್ರಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಪ್ರದೀಪ ಎಸೆದ ಚೆಂಡು ಲೆಗ್ ಬೈ ಒಂದೋಟ ಸೇರ್ಪಡೆ. ಸ್ಕೋರ್ 47. 47-3. ಬೆಂಗಳೂರಿನ ಚೇತನ್ ಅವರು ಈ ಪಂದ್ಯಾಟಕ್ಕೋಸ್ಕರ ಆಗಮಿಸಿದ. ಪ್ರಶಾಂತ್ ಅವ್ರನ್ನ ಸ್ವಾಗತ ಮಾಡಿಕೊಳ್ಳಿ ಅಲ್ಲಿ. ನಿಮಗೆಲ್ಲ ಹೊರ ಊರಿನಿಂದ ಬಂದವರು, ಹೊರ ಜಿಲ್ಲೆಯಿಂದ ಬಂದಂತ ಎಲ್ಲ ಕ್ರೀಡಾಪಟುಗಳಿಗೆ
ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದೆ ಚೇತನ್ರ. ಇದು ಪ್ರಶಾಂತ ಮುಲ್ಪಾಡಿ ಅವರ ಮುಂದಾಳತ್ವದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಆ ನಿಟ್ಟಲ್ಲಿ ಭಾರತೀಯ 50 ಓಟವನ್ನು ದಾಖಲಿಸಿರುವಂತಹ ಜಯಂ ಸೋಸಿ 50ಕ್ಕೆ 3 51 ಓಟವನ್ನು ಪೇರಿಸಿದ್ರು. ಕಾಳಾವರ ಟಾರ್ಗೆಟ್ 52 ಓಟಗಳು. ನೋಡಿ, ಬಿ ಗ್ರೂಪ್ ಅಲ್ಲಿ ಆಡುವಂತಹ ತಂಡಗಳು ನವಮಿ ಕಿದಿಯೂರು, ಅದಾದ ಬಳಿಕ ಆ ಪೂಲಲ್ಲಿ ಮಹಾವಿಷ್ಣು ಕಾರ್ಕಳ ಸಾಲಿಗ್ರಾಮ ಪಂದ್ಯಾಟವನ್ನು ಆಡ್ತಾರೆ. ಇವತ್ತು ಸೌಸ್ಟಾರ್ ಜಾನ್ಸನ್ ಮೊದಲ ಹಂತದಲ್ಲಿ ಪಂದ್ಯಾಟವನ್ನು ಆಡುತ್ತೆ. ಮತ್ತೊಂದು ತಂಡವಾಗಿ ಬಿ ಪೂಲ್ ನಲ್ಲಿ ನವಮಿ ಉಪ್ಪೂರು, ಮಹಾವಿಷ್ಣು ಕಾರ್ಕಳ ಸಾಲಿಗ್ರಾಮ, ಮತ್ತೊಂದೆಡೆಯಲ್ಲಿ ಕುಟೀರ ಫ್ರೆಂಡ್ಸ್ ಸೌಸಾರ್ ಜಾನ್ಸನ್. ಈ ತಂಡಗಳು ಪಂದ್ಯಾಟವನ್ನು ಆಡುತ್ತೆ. ಇತ್ತ ಆರಂಭಕ ಎಂಟ್ರಿಯನ್ನು ಪಡ್ಕೊಂಡ್ರು ರಚಿತ್ ಶೆಟ್ಟಿ ಮತ್ತು ಆ ದೀಕ್ಷಿತ ಮೊದಲ ಹಂತ ದಾಂಡಿಗರ ಅಂಗಳ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಪೇರಿಸಿರುವಂತಹ ಜೆಎಂ ಸೋಸಿ ಕಾಳಾವರ ವಿರುದ್ಧ ಅದ್ಯಾವ ರೀತಿಯ ಒಂದು ಫೈಟ್ ಅನ್ನ ಈ ಪಂದ್ಯಾಟದಲ್ಲಿ ನಡೆಸ್ತಾ ನೋಡಬೇಕಾಗಿದೆ. ಬಿ ಪೂಲ್ ನಲ್ಲಿ ಆಡುವಂತ ತಂಡ ರೆಡಿ ಇರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ನವಮಿ ಉಪ್ಪೂರು, ಮಹಾವಿಷ್ಣು ಕಾರ್ಕಳ ಸಾಲಿಗ್ರಾಮ, ಸೌಸಾರ್ ಜಾನ್ಸನ್, ಕುಟೀರ ಫ್ರೆಂಡ್ಸ್ ಕ್ರಿಕೆಟರ್ಸ್ ಕುಂದಾಪುರ್. ನೀವೆಲ್ಲರೂ ಕೂಡ ರೆಡಿ ಇರಬೇಕು. 4 ತಂಡಗಳು. ಇನ್ನೊಂದು ಪಂದ್ಯದ ಗ್ಯಾಪ್ ಇದೆ. ಅದಾದ ಬಳಿಕ ನಿಮಗೆ ಪಂದ್ಯಗಳು ಇರ್ತದೆ. ಬಿ ಬಡದ ಮೊದಲ ಪಂದ್ಯದಲ್ಲಿ ನವಮಿಗೆ ಉಪ್ಪೂರು, ಮಹಾವಿಷ್ಣು ಕಾರ್ಕಳ ಸಾಲಿಗ್ರಾಮದ ತಂಡವನ್ನು ಎದುರಿಸ್ತಾರೆ. ರೆಡಿ ಇರಬೇಕು. ಮಹಾವಿಷ್ಣು ಕಾರ್ಕಳ ಫ್ರೆಂಡ್ಸ್ ಬನ್ನಾಡಿ. ಅಂಗಡ ಒಳಭಾಗದಲ್ಲಿ ಪ್ರಜ್ವಲ್ ಕಡೇಕರ್ ಮೊದಲ ಚೆಂಡಿಗಾಗಿ ಈತನ ಮಧ್ಯೆ ಅಂಗಡ ಒಳಭಾಗದಲ್ಲಿ ಮೊದಲ ಚೆಂಡು ಬಹಳ ಸಮರ್ಥ ಗಲ್ಲಿ ಭಾಗದಲ್ಲಿ ಒಂದು ಉತ್ತಮ ಕ್ಷೇತ್ರ ರಕ್ಷಣೆ ಔಟ್ರೇಜ್ ಅಂತ ಹೊಡೆತ ಓಟವನ್ನು ಕಂಡುಕೊಳ್ತಾ ಇಲ್ಲ ರಕ್ಷಿತ್ ಶೆಟ್ಟಿ ಕಾಳಾವರ. 52 ಓಟ ದಾಖಲಾಗಬೇಕಾಗಿದೆ ಪಂದ್ಯಾಟ ಜಯಕ್ಕಾಗಿ ಕಾಳಾವರ. ಎರಡನೇ ಬಾರಿ ಬಹಳ ಸಮರ್ಥ ಹೊಡೆತ ರನ್ ಅವಕಾಶ ಇತ್ತು. ಬಹುಶಃ ಪ್ರಜ್ವಲ್ ಅಂತ ಕಾಣುತ್ತೆ ಲಾಂಗ್ ಆನ್ ಫೀಲ್ಡರ್. ಒಂದಷ್ಟು ಕ್ವಿಕ್ ಆಗಿ ಫೀಲ್ಡಿಂಗ್ ಮಾಡಿದ್ರೆ ರನ್ಔಟ್ ಅವಕಾಶ ಇತ್ತು. ಅವಕಾಶ ಕೈ ಚೆಲ್ತಾದ್ರೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ತಲಮೊತ್ತ 1 ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಈ ಒಂದು ಹಗಲು ರಾತ್ರಿ 40 ಗಜಗಳ ಕ್ರಿಕೆಟ್ ಪಂದ್ಯಕೂಟವನ್ನು ಆಡ್ತಾ ಇದೆ. ಜಯಂ ಪಂಚಜನ್ಯ ಟ್ರೋಫಿಗೋಸ್ಕರ ಕರ್ನಾಟಕದ 16 ಪ್ರತಿಷ್ಠಿತ ತಂಡಗಳು ಆಡ್ತಾ ಇದೆ. ಮೂರನೇ ಬಾರಿ ಈ ಒಂದು ಚೆಂಡು ಬಹಳ ಸಮರ್ಥ ಹೊಡೆತ ಕವರ್ಸ್ ಭಾಗದಲ್ಲಿ ಈತನ ಮೇಲೆ ಬಹುಶಃ ಡೀಪ್ ಆಕ್ಷನ್ ಕವರ್ಸ್ ಅಲ್ಲಿ ಬೌಂಡ್ರಿ ಸುಂದರತೆ ಹೊಡೆತ. ದೀಕ್ಷಿತ ಮುಖೇನವಾಗಿ ಮೊದಲ ಬೌಂಡರಿಯ ಸೇರ್ಪಡೆ ಕಾಳಾವರ.
4ನೇ ಬಾರಿ. ಓ ಇದನ್ನ ಮದುವೆ ಒಂದೇ ಸತ ಇನ್ಸೈಡ್ ಔಟ್. ಈ ಬಾರಿ ಕವರ್ಸಲ್ ನಿಯಮ ಉಲ್ಲಂಘನೆಯನ್ನು ಮಾಡಿರುವಂತ ದೀಕ್ಷಿತ್ ವಾಪಸ್ ಆದ್ರು. 5ಕ್ಕೆ 1 ಕಾಳ ಅವರ ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು. 52 ಓಟವನ್ನು ಪೇರಿಸಬೇಕಾದಂತ ಒಂದು ತಂಡ ಜೆಎಂ ಸ್ವಸ್ತಿ ಅಂಬಲಪಾಡಿಯಲ್ಲಿ ಎದುರಿಸ್ತಾ ಇದೆ. ಸಂದೇಶನ ಸೇರ್ಪಡ ಮೊದಲ ಹಂತದ ಒತ್ತಡಕ್ಕೆ ಸೆಲೆಕ್ಟ್ ಆದ ಕಾಳಾವರ. ವಿಕೆಟ್ಸ್ ಅನ್ನ ಉಳಿಸಿ ಆಡಬೇಕಾದಂತ ಒಂದು ತಂಡ ಮೊದಲ ಹಂತದಲ್ಲಿ ವಿಕೆಟ್ ಒಪ್ಪಿಸ್ತಾ ಇದೆ, ಒತ್ತಡಕ್ಕೆ ಸಿಲುಕ್ತಾ ಇದೆ ಕೂಡ. ಮತ್ತೆ ಪ್ರಜ್ವಲ್ ಮೊದಲ ಓವರ್ 5ನೇ ಚೆಂಡು. ಇದರ ಮೇಲೆ ಬಹಳ ಸಮರ್ಥ ಹೊಡೆತ ಸ್ಕ್ವೇರ್ ಕಟ್ಟಿ ಬಾರಿ ಬ್ಯಾಕ್ವರ್ಡ್ ಪಾಯಿಂಟ್ ಮತ್ತು ಗಲ್ಲಿಬಾಲ್ ನಡುವಣ ಬೌಂಡ್ರಿ. ಸಂದೇಶ ಮೊದಲ ಚೆಂಡಲ್ಲೇ ಬೌಂಡ್ರಿಯನ್ನು ದಾಖಲಿಸಿದ್ರು. ಕಾಳಾವರ ಮೊತ್ತ 9 ಓಟಗಳು, 9 for 1. ಟಾರ್ಗೆಟ್ 52 ಓಟಗಳು. ಮತ್ತೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ರನ್ ಪಡ ಅವಕಾಶಗಳಿದ್ರೂ ಕೂಡ 1 ಓಟ ಸೇರ್ಪಡೆ. ಸ್ಕೋರ್ ಲೆಗ್ ಬೈ ಮುಖೇನ 10 ಓಟಗಳು. 30 ಓಟದ ಅವಶ್ಯಕತೆ. ಎರಡನೇ ಓವರ್ಗಾಗಿ ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ ಕೃಷ್ಣ. ಮೊದಲ ಓವರ್ ನಲ್ಲಿ ತಡ ಮೊತ್ತ 10 for 1. ಇವತ್ತು 3 ಬಣದಲ್ಲಿ ಪಂದ್ಯಾಟಗಳ ಲೆಕ್ಕಾಚಾರ ಮುಕ್ತಾಯವಾಗ್ತದೆ. 6 ತಂಡಗಳು ಇವತ್ತೇ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಮುಂದಿನ ಪಂದ್ಯಾಟ ಶೆಟ್ಟಿ ಅಂಪೈರ್ ರೆಡಿ ಇರಬೇಕು. ಅಂಗಡ ಒಳಭಾಗದಲ್ಲಿ ಕೃಷ್ಣ ಈ ಬಾರಿ ಒಳ ತಿರುವನ್ನ ಪಡ್ಕೊಂಡ ಚೆಂಡು. ಯಾವುದೇ ರೀತಿ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಒಂದು ಅತ್ಯುತ್ತಮವಾಗಿರುವಂತಹ ಪಿಚ್ ಅನ್ನ ನಿರ್ಮಾಣ ಮಾಡಿ ಸಮಯಕ್ಕೆ ಸರಿಯಾಗಿ ಒಂದು ಅತ್ಯುತ್ತಮ ಕ್ವಾಲಿಟಿ ಪಿಚ್ ಅನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ರವಿ ಗಿಳಿಯಾರು. ಈ ತರಹದ 2ನೇ ಬಾರಿ ಹೆಸರಿನ ಚೆಂಡು ಶಾರ್ಟ್ ಆಗಿ ಬಿದ್ದಂತಹ ಚೆಂಡನ್ನ ಫುಲ್ ಮಾಡುವಂತಹ ಹಂತದಲ್ಲಿ ಸಂದೀಪ ಬೀಜಾಡಿ ವಾಪಸ್ ಸಾಥಿಯನ್ನ ಕಂಡ್ರು. 2ನೇ ಹೋದರೆ ಆಘಾತದಲ್ಲಿ ಕಾಳಾವರ 10 for 2. ಮತ್ತೆ ಒತ್ತಡ ಸೆಲೆಕ್ಟ್ ಆಗಿದೆ ಜೆಎಂ ಸ್ವಸ್ತಿ ವಿರುದ್ಧವಾಗಿ. ಕಾಳಾವರದ ವಿಕೆಟ್ ನಂಬರ್ 2 ನೆಲಕ್ಕುರುಡ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಕಾರ್ತಿಕ್ ಬೀಜಾಡಿ. ಈತರ ಮತ್ತೆ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಒಂದು ಉತ್ತಮ ಕ್ಷೇತ್ರ ರಕ್ಷಣೆಯಲ್ಲಿ ಕೀಪರ್ ಲೆಫ್ಟಿ ಪ್ರಜ್ವಲ್. ಸಂಭಾವ್ಯ ಬಹುಶಃ ಇದು ಬೌಂಡರಿ ಆಗುವ ಸಾಧ್ಯತೆಗಳು ಕೂಡ ಆಯಿತು. ಕೊನೆ ಹಂತದಲ್ಲಿ ಮತ್ತೆ ಡಾಟ್ ಬಾಲಿನ ಸೇರ್ಪಾಡ. ಅಣ್ಣ ಅವ್ ಏರ್ ನಿಗಲ್ ಪ್ಲೇಯರ್ ನಿಗಲ್ ಕುಲ್ಲೋಡು ಸರಿ ಗಣ 4ನೇ ಚೆಂಡು. ಬಹುಶಃ ಇದುವರೆಗೆ ಟೆನ್ನಿಸ್ ಬಾಲ್ ನಲ್ಲಿ ಒಂದು ಅತ್ಯಂತ ವಿಚಿತ್ರ ಹೊಡೆತ. ಹಿಟ್ ವಿಕೆಟ್
ಈತನ ಔಟ್. ಮತ್ತೊಂದು ಹೋದರಿ ಆಗತ್ತಲ್ಲಿ ಕಾರ್ತಿಕ್ ಬಿಜಾಡಿ ವಾಪಸ್ ಸಾಥಿಯನ್ನ ಕಂಡ್ರು. ಮೂರನೇ ಹೋದರಿ ಆಗತ್ತ 10-3. ಜಯಂ ಸೊಸಿಯ ತಂಡ ಒಂದು ಹಂತದಲ್ಲಿ ಮುಂದಡಿಯನ್ನ ಇಡ್ತಾ ಇದ್ರೆ, ಮತ್ತೊಂದೆಡೆ ಕಾಳಾವರ ಒತ್ತಡಕ್ಕೆ ಸೆಲೆಕ್ಟ್ ಆದ ಎರಡನೇ ಪಂದ್ಯ. ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಕೂಡ. ಅಂಗಣ ಒಳಭಾಗದಲ್ಲಿ ಚಂದ್ರನ ಸೇರ್ಪಡ. ಓವರ್ ಕೃಷ್ಣ ಬಹಳ ಸ್ಲೋವರ್ ಚೆಂಡುಗಳನ್ನು ಕಂಡುಕೊಂಡು ಕೂಡ ಬಹಳ ಸುತ್ತಮುತ್ತ ಸಾಲಿಕೆಯನ್ನು ತೋರ್ಪಡಿಸಿದರೆ ಜಯಂ ಸೊಸಿ ಪರವಾಗಿ 5ನೇ ಬಾರಿ ಚಂದ್ರಗೆ ಸಂದ ಚೆಂಡು ಮತ್ತೆ ಬಹಳ ತಿರುವನ್ನ ಪಡ್ಕೊಳ್ತಾ ಇದೆ. ಆ ನಿಟ್ಟಲ್ಲಿ ಡಾಟ್ ಬಾಲ್ ಮೇಡನ್ ಆಗುವಂತ ಒಂದು ಸಾಧ್ಯತೆ ಕೂಡ ಇದೆ. ಮತ್ತೆ ಕೃಷ್ಣ ಅಂತಿಮ ಹಂತದಲ್ಲಿ ಮತ್ತೊಂದು ಬಾಣಸ ಬರೆದ ಔಟ್ ಸ್ವಿಂಗ್ ಡೆಲಿವರಿ ತನ್ಮೂಲಕವಾಗಿ ಮೈಡನ್ ಓವರ್ ಪ್ಲಸ್ 2 ವಿಕೆಟ್ಸ್. 2 ಅತ್ಯುತ್ತಮ ವಿಕೆಟ್ಗಳನ್ನು ಉರುಳಿಸಿದ ಕೃಷ್ಣ. ಈ ರೀತಿಯಾಗಿ ಸ್ವಸ್ತಿ ಆ ನಿಟ್ಟಲ್ಲಿ ಜಯ ಪಂದ್ಯಾಡ ಮೇಲೆ ಸಂಪೂರ್ಣ ಬಿಗು ಹಿಡಿತವನ್ನು ಸ್ಥಾಪಿಸ್ತಾ ಇದೆ. ಜಯಂ ಪಂಚಜನ್ಯ ಹಗಲು ರಾತ್ರಿಯ ಪಂದ್ಯಕೂಟದಲ್ಲಿ ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಚೀಟಿ ಎತ್ತುಗೆ ಮುಖಾಂತರ ಸ್ಪರ್ಧಿಗಳನ್ನು ನಿರ್ಣಯಿಸಲಾಗುತ್ತೆ. ಇತ್ತ 3ನೇ ಓವರ್ಗಾಗಿ ಪವನ್ ಮಲ್ಪ ಅಂಗಡ ಒಳಭಾಗವನ್ನು ಕಂಡುಕೊಂಡ್ರು. ಒಂದು ಬಿರುಸಿನ ಆಟವನ್ನು ಆಡಬೇಕಾದಂತ ಅನಿವಾರ್ಯತೆ ಸೆಲೆಕ್ಟ್ ಆಗಿರುವಂತಹ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಕೃಷ್ಣ ಓವರ್ ಪಂದ್ಯಾಟಕ್ಕೆ ಮತ್ತೆ ಫೈಟ್ ಬ್ಯಾಕ್ ಮಾಡುವಂತ ಓವರ್ ಆಗಿತ್ತು ಜಯಂ ಸ್ವಸಿಯ ಪರವಾಗಿ. 16 ತಂಡಗಳ ಒಂದು ಕ್ರಿಕೆಟಿನ ಹಣಾಹಣಿಯನ್ನು ಸಂಯೋಜನೆ ಮಾಡ್ತಾ ಇದೆ ಜಯಂ ಪಂಚಜನ್ಯ ಮತ್ತು ಸ್ವಸ್ತಿ 11 ಅಂಬಲಪಾಡಿ. ಸ್ವಸ್ತಿ ಅವರ ಸವಿನೆನಪಿನಲ್ಲಿ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ. ಪವನ್ ಮಲ್ಪ ಸ್ವಸ್ತಿ ಪರವಾಗಿ 3ನೇ ಓವರ್ ಮೊದಲ ಚೆಂಡು ಓಟವನ್ನು ಬಿಡಿಕೊಡ್ತಾ ಇಲ್ಲ. ರಕ್ಷಿತ್ ಶೆಟ್ಟಿ ಓಟವನ್ನು ದಾಖಲಿಸ್ತಾ ಇಲ್ಲ. 23-42 ಓಟದ ಅವಶ್ಯಕತೆ. ಮತ್ತೆ ಪವನ್ ಈತನ ಮಧ್ಯೆ ಮತ್ತೊಂದು ಬಾಣ ಸಮರ್ಥ್ಯ ಎಸೆತ ಈ ಬಾರಿ. ಕಾರ್ತಿಕ್ ಲ್ಯಾಗ್ ಪೈ ಮುಖೇನ ಒಂದು ಓಟ ಸೇರ್ಪಾಡ. ತನ್ನ ಮೊತ್ತ 11 for 2. ಸಾರಿ 11 for 3. 11ಕ್ಕೆ 3. ಮೂರನೇ ಎಸೆತ ಒಂದೊಡೆ ಚೋರೆ ಸೇರ್ಪಡೆ. ಚಂದ್ರ ಮುಖೇನ ಲಾಂಗಾನು ಭಾಗದಲ್ಲಿ ಓಟ ದಾಖಲಾಗುವುದರ ಮುಖೇನ ಕೇವಲ ಒಂಟಿ ಓಟಗಳ ಇನ್ನಿಂಗ್ಸ್ ಮಾತ್ರ ಮುಂದರಿಕೆ ಆಗ್ತಾ ಇದೆ ಕಟ್ಟೆ ಫ್ರೆಂಡ್ಸ್ ಕಾಳಾವರ. 12ಕ್ಕೆ 3. ಮತ್ತೆ ಪವನ್ ಈ ಬರಸದ ಚೆಂಡು ಅಡ್ಡ ಹೊಡೆತ ಡಿಫೆನ್ ಲೆಗ್ ಭಾಗದಲ್ಲಿ ಒಂದು ಓಟ ಮಾತ್ರ ಸೇರ್ಪಡ. ತನ್ನ ಮೊತ್ತ 13 ಓಟಗಳು. ಬೆಳಗ್ಗೆ ರಾವದಿಯ ಮೊದಲ ಪಂದ್ಯಾಟ ಬಿಜಿ ಫ್ರೆಂಡ್ಸ್ ಅನ್ನ ಸೋಲಿಸಿತು ಜಯಂ ಸೊಸಿ ಅಂಬಲಪಾಡಿ ಸ್ಥಳೀಯ ಒಂದು ತಂಡ. ಅಣ್ಣ ನೀವು ಗಣ ಪತಿ ಕೂತ್ಕೋತೀವ ಮಾರ ಹೆಂಗೆ ಇದರ ಮಧ್ಯೆ ಕ್ರಾಸ್ ಲೈನ್ ಆಗಿ ಮತ್ತೆ ಹೊಡೆತವನ್ನು ಕಾಣೋ ಪ್ರಯತ್ನ. ಒಂದೊಡೆ ಚೋರಿಯ ಸೇರ್ಪಡೆ. ತಳ ಮೊತ್ತ 14 ಲ್ಯಾಗ್ ಪೈ. ಆಟಗಾರರಿಗೋಸ್ಕರ ನಾವು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಗಣ ಒಂದು ಜಯಂ ಪಂಡಾಲ್ ಇರ್ತದ.
ಮತ್ತೊಂದು ಸ್ವಸ್ತಿಕ್ ಪ್ಲೇಯರ್ ಸೈಡ್. ಈತನ ಮಧ್ಯೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಯಶಸ್ವಿ ಓವರ್ ಕೂಡ ಕೇವಲ 4 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಜಯಂ ಸ್ವಸ್ತಿಯ. ಒಂದು ಹಂತದಲ್ಲಿ ಪವನ್, ಈ ಹಿಂದಿನ ಒಂದು ಹಂತದಲ್ಲಿ ಕೃಷ್ಣ ಬಹಳ ಸುತ್ತುವರಿತ ಓವರ್ಗಳನ್ನು ಎಸೆದ್ರು. 3 ಓವರ್ಗಳಲ್ಲಿ 14ಕ್ಕೆ 3. ಅಂಗಣ ಒಳಭಾಗದಲ್ಲಿ 3 ಓವರ್ಗಳು 38 ಓಟದ ಅವಶ್ಯಕತೆ. ಮೊತ್ತ 14ಕ್ಕೆ 3. 52 ಓಟವನ್ನು ದಾಖಲಿಸಬೇಕಾದಂತಹ ಒಂದು ತಂಡ. ಓವರ್ ಒಂದರ ಸರಾಸರಿ 13ರ ಸರಾಸರಿಯಲ್ಲಿ ಓಟವನ್ನು ಕಾಣಬೇಕಾದಂತಹ ಅನಿವಾರ್ಯತೆ ಸಿಲುಕ್ತಾ ಇದೆ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಕುಂದಾಪುರ್. ಮತ್ತೆ ಕೃಷ್ಣ ಜೆಎಂ ಸ್ವಸ್ತಿಯ ಪರವಾಗಿ ಎಸ್ ಅಂತ ಈ ಒಂದು ಚೆಂಡು ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಕವರ್ಸ್ ಭಾಗದಲ್ಲಿ ಪ್ರಜ್ವಲ್ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಬಿ ಬಣದ ತಂಡಗಳು ರೆಡಿ ಇರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದೆ. ನವಮಿ, ಮಹಾವಿಷ್ಣು ಬನ್ನಾಡಿ, ಕುಟೀರ ಕುಂದಾಪುರ್ ಹಾಗೂ ಸೌತ್ ಸ್ಟಾರ್ ಜಾನ್ಸನ್. ಈ ತರಹದ ಅಂಗಳ ಒಳಭಾಗದಲ್ಲಿ ಮತ್ತೊಂದು ಬಹಳ ಸಮರ್ಥ ಬೌಲರ್ಸ್ ಬ್ಯಾಕ್ ಟ್ರೈ. ಲಾಂಗ್ ಆಫ್ ನಡುವಣ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಚಂದ್ರಮುಖೇನ ಬೌಂಡ್ರಿ. 18ಕ್ಕೆ 3. ಮತ್ತೆ ಕೃಷ್ಣ 4ನೇ ಓವರ್ನ 3ನೇ ಚೆಂಡಿನಲ್ಲಿ ಕೇವಲ ಒಂದು ಓಟದ ಸೇರ್ಪಡೆ. ಅಡ್ಡ ಹೊಡೆತವನ್ನು ಕಾಣುವ ತರಾತುರಿಯಲ್ಲಿ ತಳಮೊತ್ತ 19 for 3. ಜೆಎಂ ಪಾಂಚಜನ್ಯ ಟ್ರೋಫಿ ಹಗಲು ರಾತ್ರಿ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ 40 ಗಜಗಳ ಪಂದ್ಯಕೂಟವಾಗಿ ನಡೀತಾ ಇದೆ. ಮತ್ತೆ ಕೃಷ್ಣ 4ನೇ ಬಾರಿ ಎಸೆದ ಚೆಂಡು ಅವಕಾಶ ಇತ್ತು. ಮತ್ತೆ ಥರ್ಡ್ ಅಂಪೈರ್ ಸೇವೆಯನ್ನು ಪಡ್ಕೊಳ್ತಾ ಇದ್ದಾವೆ. ಅದು ತೀರಾ ಕ್ಲೋಸ್ ರನ್ಔಟ್ ಅಪೀಲ್ ಇದೆ ಆ ನಿಟ್ಟಲ್ಲಿ. ಹತ್ತೊಂಬತ್ತು ಈತನ ಮಧ್ಯೆ ರಕ್ಷಿತ್ ಶೆಟ್ಟಿ ಕಾಳಾವರ್ ರನ್ಔಟ್. 4ನೇ ವಿಕೆಟ್ ಈ ಬಾರಿ 19ಕ್ಕೆ 4. ಮತ್ತೊಂದು ಹೋದರೆ ನಷ್ಟವನ್ನು ಕಂಡ ಕಾಳಾವರ ಮೇಲುಗೈಯನ್ನ ಇನ್ನೂ ಕೂಡ ಸ್ಪಷ್ಟವಾಗಿ ವಿಸ್ತರಿಸಿರುವಂತ ಜಯಂ ಸ್ವಸ್ತಿ ಮತ್ತೊಂದು ಜಯವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಶಾಮಿಲಿ ಅಂಗಡ ಒಳಭಾಗದಲ್ಲಿ ಜಯಂ ಪಾಂಚಜನ್ಯ ಟ್ರೋಫಿಗಾಗಿ ಆಡ್ತಾ ಇದ್ದಾರೆ. ಮೂವತ್ತ ಓಟದ ಅವಶ್ಯಕತೆ. ರಂಜಿತ್ ಸೇರ್ಪಡೆ. ಮತ್ತೆ ಕೃಷ್ಣ
ಈ ಮನಸ್ಸಂದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ 13 ಎಸೆತ 33 ಓಟದ ಅವಶ್ಯಕತೆ. ಮತ್ತೊಂದು ಉತ್ತಮ ಕೆಲಸವನ್ನ ಕಂಡ ಕೃಷ್ಣ ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯವು ಕೂಡ ಒಟ್ಟಾರೆಯಾಗಿ 19ರ ಮೊತ್ತದಲ್ಲಿ ಈವಾಗಲೇ 4 ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಂಡ ಕಾಳಾವರ. ನವಮಿ ಉಪ್ಪೂರು ಮತ್ತು ಮಹಾವಿಷ್ಣು ಬನ್ನಾಡಿ ಕಾರ್ಕಡ ಟಾಸಿ ಬರಬೇಕನ್ನೋದಾಗಿ ನಮ್ಮನ್ನು ಕೇಳ್ತಾ ಇದ್ದೇವೆ. ಎರಡೂ ತಂಡಗಳು ಕೂಡ ನವಮಿ ಉಪ್ಪೂರು ಮತ್ತು ಮಹಾವಿಷ್ಣು ಬನ್ನಾಡಿ ಕಾರ್ಕಡ ಜರ್ಸಿಯನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ತಕ್ಷಣವೇ ಟಾಸಿ ಬರಬೇಕು ಎರಡೂ ತಂಡಗಳು ಕೂಡ. ಐದನೇ ಓವರ್ಗಾಗಿ ಮತ್ತೆ ಪವನ್. ಪವನ್ 5ನೇ ಓವರ್ ಮೊದಲ ಚಡಿ ಸಮರ್ಥ ಹೊಡೆತ ರಂಜು ಲಾಂಗ್ ಆಫ್ ಭಾಗದಲ್ಲಿ ಒಟ್ಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೃಷ್ಣ ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಮತ್ತೊಂದು ಡಾಟ್ ಬಾಲಿನ ಸೇರ್ಪಾಡೆ 11ಕ್ಕೆ 33. ಎರಡನೇ ಬಾರಿ ಪವನ್ ಎಸಂದ ಚೆಂಡು ಸುಲಭವಾಗಿ ಲಾಂಗ್ ಆಫ್ ಭಾಗದಲ್ಲಿ ಮಿಸ್ ಫೀಲ್ಡ್. ಈ ತನ್ಮದ ಬೌಂಡ್ರಿ. ಕೃಷ್ಣ ಈ ಹಂತದಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 23ಕ್ಕೆ 4. ಕಾಳಾವರ 3ನೇ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಕ್ರಾಸ್ ಭಾಗದಲ್ಲಿ ಮತ್ತೆ ಬೌಂಡ್ರಿ. ಸ್ಕೋರ್ 27. 52 ಓಟವನ್ನು ಪೇರಿಸಬೇಕಾದಂತ ಒಂದು ತಂಡ. ಇನ್ನು ಕೂಡ 25 ಓಟದ ಅವಶ್ಯಕತೆ. 9 ಎಸೆತಗಳು ಬಾಕಿ ಇದೆ. ಆ ನಿಟ್ಟಲ್ಲಿ ರಂಜು ಆಗಮನದ ನಂತರ ಇಲ್ಲಿ ಫೈಟ್ ಬ್ಯಾಕ್ ಅನ್ನು ಮಾಡ್ತಾ ಇರುವಂತಹ ಪ್ರತಿ ಹೋರಾಟ ಸಂಘಟಿಸ್ತಾ ಇರುವಂತಹ ತಂಡ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಶಾಮಿಲೆ ಮೈದಾನದಲ್ಲಿ ಆಡ್ತಾ ಇದೆ. ಆ ನಿಟ್ಟಲ್ಲಿ ಜೆಎಂ ಪಂಚಜನ್ಯ ಟ್ರೋಫಿ ಹಗಲು ರಾತ್ರಿಯ ಪಂದ್ಯಕೂಟ 40 ಸ್ಕ್ರೇಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಈ ತಮ್ಮದ ಉತ್ತಮ ರೀತಿಯ ಹೊಡೆತ ಲಾಂಗಾನ ಭಾಗದಲ್ಲಿ ರನ್ ಪಡ ಅವಕಾಶ ಇತ್ತು. ಒಂದೊಡ ಸೇರ್ಪಡೆ. ಸ್ಕೋರ್ 28. ಸೌಸಾರ್ ಜಾನ್ಸನ್ ಮುಂದಿನ ಹಂತದಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಕುಟೀರದ ವಿರುದ್ಧವಾಗಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಲಾಂಗರ್ನ ಬಲಭಾಗದಲ್ಲಿ ಚಂದ್ರ ಮುಖ್ಯವಾಗಿ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ. ಲಾಂಗರ್ನ ಭಾಗದಲ್ಲಿ ಒತ್ತಡ ಮೊತ್ತ 32ಕ್ಕೆ 4. 7 ಬಾಲ್ಸ್ 20. 7 ಎಸೆತ 20 ಓಟದ ಅವಶ್ಯಕತೆ. ಶೆಟ್ಟಿ ಅಂಪೈರ್ ಕೂಡ ರೆಡಿ ಇರಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಒಂದು ಕುತೂಹಲಕಾರಿ ಪಂದ್ಯಾಟವನ್ನು ಕಾಣ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಒಂದು ಪಾರ್ಶ್ವದಲ್ಲಿ ಶಾಮಿಲಿ ಆಪೋಸಿಟ್ ಸೈಡ್ ಅಲ್ಲಿ ಇರುವಂತಹ ಈ ಒಂದು ಕ್ರೀಡಾಂಗಣ ಜೆಎಂ ಪಂಚಜನ್ಯ ರಾಜ್ಯಮಟ್ಟ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ ಬಾಲ್. ಈ ತಮ್ಮದ ರನ್ ಪಡ ಅವಕಾಶ ಇತ್ತು. ಕೊನೆ ಚೆಂಡಲ್ಲಿ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಇವಾಗ ಲಾಸ್ಟ್ ಓವರ್ ಅಂತಿಮವಾಗಿ 20 ಓಟದ ಅವಶ್ಯಕತೆ. 1 ಓವರ್ ಬಾಕಿ ಇದೆ. ಬಹಳ ಸುತ್ತಮುತ್ತ ಒಂದು ಫೈಟ್ ಮಾಡ್ತಾ ಇರುವಂತಹ ಕಾಳಾವರ ಅಂತಿಮ ಹಂತದಲ್ಲಿ ಅದೇ ನನ್ನ ಮಾಡ್ತಾರೆ ನೋಡ್ಬೇಕಾಗಿದೆ.
ಮಹಾವಿಷ್ಣು ಬನ್ನಾಡಿ ಕಾರ್ಕಳ ನವಮಿ ಉಪೂರ್ಣ ನಾಯಕರಿಗೆ ಎರಡೂ ತಂಡದಲ್ಲಿ ಕೂಡ ದಿಸ್ ಫೈನಲ್ ಕಾಲ್. ಎರಡೂ ತಂಡಗಳಿಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಅಂತಿಮ ಓವರಲ್ಲಿ 20 ಓಟದ ಅವಶ್ಯಕತೆ ಇದೆ. ಇವಾಗ ಶಿಶಿರ್ ಎಸ್ಗಾನಿಕ ಮಗವನ್ನ ಕಂಡುಕೊಂಡ್ರು. 5 ಬೌಂಡರಿಗಳನ್ನ ಸಿಡಿಸಲೇಬೇಕಾಗಿದೆ 6 ಚೆಂಡಿನಲ್ಲಿ. ಒಂದು ಹಂತದಲ್ಲಿ ರಂಜು ಅದ್ಯಾವ ರೀತಿ ಹೊಡೆತವನ್ನು ದಾಖಲಿಸ ನೋಡಬೇಕಾಗಿದೆ. ಕಟ್ಟೆ ಫ್ರೆಂಡ್ಸ್ ಕಾಳಾವರ ಜೆಎಂ ಸ್ವಸ್ತಿ ನಡುವಣ ಈ ಒಂದು ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಈ ತನ್ಮದ ಶಿಶಿರ್ ಎಸೆದ ಈ ಒಂದು ಮೊದಲ ಚೆಂಡು ದೀಪಿನ ಭಾಗದಲ್ಲಿ ಸುಲಭ ಕ್ಯಾಚ್. ಕೃಷ್ಣ ಕಾಸರ ಮುಖ್ಯವಾಗಿ 5ನೇ ಹೋದರಿ ಆಘಾತದಲ್ಲಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಈ ತನ್ಮದ ರಂಜು ಮತ್ತೊಂದು ದಾಂಡಿಗನ ಸೇರ್ಪಡೆ ನಿರಂಜನ್. ಎರಡನೇ ಬಾರಿ ತೀರಾ ಶಾರ್ಟ್ ಆಗಿ ಬಿದ್ದ ಶಿಶಿರ್ ಚೆಂಡು ತನ್ಮೂಲಕವಾಗಿ ಬೌಂಡ್ರಿ ಪಾಯಿಂಟ್ ಲಾಕ್ ಸಿಮರ ಭಾಗವನ್ನು ಕಂಡುಕೊಳ್ಳ ಮುಖ್ಯವಾಗಿ 4 ಕೋಟಿಗಳ ಸೇರ್ಪಡೆ. ಬಾರಿ ತಂಡದ ಮೊತ್ತ 36. ಲಾಸ್ ಆಫ್ 5 ಇಂಪಾರ್ಟೆಂಟ್ ವಿಕೆಟ್ಸ್. ಜಯಕ್ಕಾಗಿ 16 ಓಟದ ಅವಶ್ಯಕತೆ. ಮೊದಲ ಚೆಂಡಲ್ಲಿ ವಿಕೆಟ್ ಪಡ್ಕೊಂಡಂತ ಶಿಶಿರ್ ಎರಡನೇ ಚೆಂಡಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ನಿರಂಜನ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೂರನೇ ಚೆಂಡು ಒಂದು ಹಂತದಲ್ಲಿ ಸ್ಲೋ ಡೆಲಿವರಿ. ಹಿತನ್ ವೈಟ್ ಬಾಲ್. ಸ್ಕೋರ್ 37. ಮತ್ತೆ ಶಿಶಿರ್ ಈ ತನ್ಮದ ಸ್ಲೋ ಡೆಲಿವರಿ ಫೈನಲ್ ಭಾಗದಲ್ಲಿ ಚೆಂಡು ಮತ್ತೆ ಸಿಮರ್ಕರ್ ಭಾಗವನ್ನು ಕಾಣ್ತಾ ಇದ್ದ ನಿರಂಜನ್ ಮುಖೇನವಾಗಿ ಬೌಂಡ್ರಿ ಸೇರ್ಪಡೆ. 3 ಎಸೆತ 11 ಓಟದ ಅವಶ್ಯಕತೆ. 3 ಬೌಂಡರಿಗಳನ್ನು ದಾಖಲಿಸಲೇಬೇಕಾದಂತ ಅನಿವಾರ್ಯತೆ ಸಿಲುಕ್ತಾ ಇದೆ. 3ಕ್ಕೆ 11. ಬಹಳಷ್ಟು ಕುತೂಹಲಕಾರಿ ಪಂದ್ಯಾಟವನ್ನು ಕಾಣ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಜೆಎಂ ಸ್ವಸ್ತಿ ಮತ್ತು ಕಟ್ಟೆ ಫ್ರೆಂಡ್ಸ್ ಕಾಳಾವರ. 3ಕ್ಕೆ 11 ಓಟದ ಅವಶ್ಯಕತೆ. 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಜೆಎಂ ಪಾಂಚಜನ್ಯ ಟ್ರೋಫಿ 40 yards ಕ್ರಿಕೆಟ್ ಪಂದ್ಯಕೂಟ ನಡೀತಾ ಇದೆ. ಮತ್ತೆ ಶಿಶಿರ್ ಈ ತಮ್ಮದ 4ನೇ ಬಾರಿ ಹೆಸರದ ಚೆಂಡು ಮತ್ತೊಂದು ವೈಟ್ ಬಾಲ್. ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಚೆಂಡನ್ನು ಸದ ಶಿಶಿರ್. ಈ ಬಾರಿ ಮತ್ತೊಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇನ್ನು 10 ಓಟದ ಅವಶ್ಯಕತೆ. 3 ಎಸ್ಗಳು ಬಾಕಿ ಇದೆ. ಇಲ್ಲಿ ಬದಲಾವಣೆಯನ್ನು ಮಾಡಿ ಬಹುಶಃ ಹಿಂದಿನ ಪಂದ್ಯ ಪ್ರಜ್ವಲ್ ಓವರ್ ಅನ್ನು ಎಸೆದಿದ್ರು. ಆದ್ರೆ ಈ ಪಂದ್ಯಾಟ ಪ್ರಜ್ವಲ್ ಬದಲಾಗಿ ಶಿಶಿರನ್ನ ಬಳಸಿದ್ರು. ಒತ್ತಡಕ್ಕೆ ಸಿಲುಕ್ತಾ ಇದೆ ಜೆಎಂ ಸ್ವಸ್ತಿ. ಅಂಬಲಪಾಡಿ ಪಂದ್ಯಾಟವನ್ನು ಆಡ್ತಾ ಇದೆ. ಮೂರಕ್ಕೆ 10 ಶಿಶಿರ ಸ್ಗಾನಿಕ ಭಾಗವನ್ನು ಕಂಡ್ರು. 4ನೇ ಬಾರಿ ಹೆಸರಾದ ಚೆಂಡು ತನ್ಮದ ಒಂದೆಡೆ ಚೋರಿಯ ಸೇರ್ಪಡೆ. ತನ್ಮೂಲಕವಾಗಿ 2ನೇ ಓಟವನ್ನು ಕಾಣುವ ಪ್ರಯತ್ನ. ತನ್ಮದ ಅಂತಿಮ ಹಂತದಲ್ಲಿ ಮತ್ತೆ ಥರ್ಡ್ ಅಂಪೈರ್ ಸೇವೆಯನ್ನು ಪಡ್ಕೊಳ್ತಾ ಇದ್ದಾವೆ.
ಅಂಗನಾಳ ಭಾಗದಲ್ಲಿ ತಮ್ಮದ ಔಟ್. ಕೊನೆಯ 2 ಚೆಂಡಿನಲ್ಲಿ ಇವಾಗ 9 ಓಟದ ಅವಶ್ಯಕತೆ. ಎರಡಕ್ಕೆ 9. ಒಂದೊಮ್ಮೆಗೆ ನೋಡಿ, ಮ್ಯಾಚ್ ಟೈ ಆದ್ರೆ ಲೀಗ್ ಸ್ಟೇಜ್ ಆಗಿರೋದ್ರಿಂದ ಪಾಯಿಂಟ್ ಶೇರ್ ಆಗುತ್ತೆ. ರನ್ ರೇಟ್ ನಾಟ್ ಇನ್ ಕೌಂಟೆಡ್. ಆ ನಿಟ್ಟಲ್ಲಿ ಶಿಶಿರಿ ಮಾಡಿ ಎಸ್ಗಾರಿಕ ಭಾಗವನ್ನ ಕಂಡ್ರೆ ಪ್ರದೀಪ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ. ಬೀಜಾಡಿ ಈತನ ಮತ್ತೊಂದು ಬಳಸವರ್ಧನೆ ಕವರ್ಸ್ ಭಾಗದಲ್ಲಿ ಶಿಶಿರ್ ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ. ತೀರಾ ಒಂದು ದುರ್ಬಲ ಓವರ್ ಕೂಡ ಶಿಶಿರ್ ಮುಖೇನವಾಗಿ ದಾಖಲಾಗ್ತಾ ಇದೆ. ಒಂದಕ್ಕೆ 5 ಓಟದ ಅವಶ್ಯಕತೆ. 1ಕ್ಕೆ 5. 1 ಬಾಲ್ 5 to 1. ಅಂತಿಮ ಹಂತದಲ್ಲಿ ಶಿಶಿರ ಈ ಒಂದು ಚೆಂಡು ಕೊನೆ ಹಂತದಲ್ಲಿ ಫುಲ್ ಚೆಂಡಿನ ಲಾಭವನ್ನು ಪಡ್ಕೊಳ್ತಾ ಇಲ್ಲ ಪ್ರದೀಪ ನಿಟ್ಟಲು. ಜಯಂ ಸೊಸಿ ತನ್ಮೂಲಕವಾಗಿ ಎಂಟರ್ ದ ಕ್ವಾರ್ಟರ್ ಫೈನಲ್. ಮತ್ತೊಂದೆಡೆಯಲ್ಲಿ ಶೆಟ್ಟಿ ಅಂಪೈರ್ ಕೂಡ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ್ರು. ಅಲ್ಲಿ ಕಾಳಾವರ ತಂಡ ಬಂದು ಭಾಗವಹಿಸಿದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕನ್ನೋದು ಕೇಳ್ತಾ ಇದ್ದೇವೆ. 2 ಪಂದ್ಯಗಳ ಸತತ ಸೋಲನ್ನು ಕಂಡಿರೋದ್ರಿಂದ ಕಾಳಾವರ ನಾಯಕರು ಬರಬೇಕು.